ಸಿಂಹದಂತೆ ಇದ್ದ ಈ ಒಂದು ಯಾರವರು ಅಂತಂದ್ರೆ ಪ್ರಣಮಾಮಿ ತಾನ್ ಯತಿವರಮಹಿತ ಶಂಕರಾಚಾರ್ಯ ವರ್ಯಾನ್. ಅಂತಹ ಶಂಕರಾಚಾರ್ಯ ವರ್ಯಾನ್, ಶಂಕರಾಚಾರ್ಯ ವರ್ಯ ಅಂದ್ರೆ ವರೇಣ್ಯ ಶ್ರೇಷ್ಠರಾದವರು ಅಂತ. ಶಂಕರಾಚಾರ್ಯರ ಶ್ರೇಷ್ಠರಾದ ಆ ಶ್ರೇಷ್ಠರಲ್ಲೂ ಕೂಡ ಯತಿವರ, ಯತಿಗಳಲ್ಲೂ ಶ್ರೇಷ್ಠರು, ಯತಿಗಳು ಅವರಲ್ಲೂ ಶ್ರೇಷ್ಠರು, ಮತ್ತೆ ಯತಿವರ ಮಹಿತ, ಆ ಶ್ರೇಷ್ಠ ಯತಿಗಳಲ್ಲೂ ಶ್ರೇಷ್ಠರು ಆಗಿರತಕ್ಕಂತಹ ಶಂಕರ ಭಗವತ್ ಪೂಜ್ಯಪಾದರನ್ನ ನಾನು ವಂದಿಸುತ್ತೇನೆ, ಪ್ರಣಮಾಮಿ, ನಮಸ್ಕರಿಸುತ್ತೇನೆ ಅಂತಕ್ಕಂಥದ್ದು. ಅಥ ಶ್ರೀಮಚ್ಛಂಕರ ಭಗವತ ಕೃತೌ ಶಾರೀರಕ ಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ತೃತೀಯೇ ಪಾದೆ ಏಕಸೂತ್ರಾತ್ಮಕಂ ಪಂಚದಶಂ ಹಾನ್ಯಧಿಕರಣಂ. ಓಂ ಹಾನೌತೂಪಾಯನ ಶಬ್ದಶೇಷತ್ವಾತ್ ಕುಶಾಚ್ಛಂದಸ್ತುತ್ಯುಪಗಾನವತ್ತದುಕ್ತಂ. ಓಂ ಹಾನೌತೂಪಾಯನ ಶಬ್ದಶೇಷತ್ವಾತ್ ಕುಶಾಚ್ಛಂದಸ್ತುತ್ಯುಪಗಾನವತ್ತದುಕ್ತಂ. ಇದು ಸೂತ್ರ. ಈ ಸೂತ್ರ ಸ್ವಲ್ಪ ಅರ್ಧ ಭಾಗನೇ ಆಗಿತ್ತು, ಆದರೆ ಬಹಳ ದಿವಸ ಒಂದು ವಿರಾಮ ಕೊಟ್ಟಿದ್ದರಿಂದ ಎಲ್ಲ ಮರ್ತೋಗ್ಬಿಟ್ಟಿರುತ್ತೆ. ಬಹಳ ಅತಿ ಮುಖ್ಯವಾದ ಭಾಗ ಇವೆಲ್ಲ, ಈ ಒಂದು ಸಿದ್ಧಾಂತ ಭಾಗ ಎಲ್ಲ. ಹಾಗಾಗಿ ಇವತ್ತು ಈ ಸ್ವಲ್ಪ ಶುರುವಾಗೋದು ಬೇರೆ ಸ್ವಲ್ಪ ಲೇಟ್ ಆಗುತ್ತೆ. ಯಾಕೋ ಅದೇನೋ ಇವರು ಕಾನ್ವರ್ಸೇಷನ್ ಬಂದ್ಬಿಡ್ತು ಒಂದು 10-15 ನಿಮಿಷ ಇರಲಿ. ಅದಕ್ಕೆ ಅದೇನು ಹೇಳ್ತಾರೆ, ಈ ಹಳೆಯ ಒಂದು ಭಾಗವನ್ನು ಅದನ್ನು ಅನುವಾದ ಮಾಡಿಕೊಂಡು ನಂತರ ಈ ಒಂದು ಸೂತ್ರದ ಮುಂದಿನ ಭಾಗವನ್ನು ನೋಡೋಣ. ಯಾಕೆಂದ್ರೆ ಇವಾಗೆಲ್ಲ ಮರ್ತೋಗ್ಬಿಟ್ಟಿರುತ್ತೆ ಹಳೆಯದು. ಏನು ಈ ಹಾನೌತೂಪಾಯನ ಶಬ್ದಶೇಷತ್ವಾತ್ ಕುಶಾಚ್ಛಂದಸ್ತುತ್ಯಪಗಾನವತ್ತದುಕ್ತಂ ಅಂದ್ರೆ ಸುಕೃತ ದುಷ್ಕೃತಯೋ ಹಾನೌತು ಅಂದ್ರೆ ಹಾನೌ ಶ್ರೂಯಮಾಣೆ ಸತಿ. ಈ ಸುಕೃತ ದುಷ್ಕೃತ ಎರಡಕ್ಕೂ ಕೂಡ ಎರಡರ ಸಂಬಂಧದಲ್ಲಿಯೂ ಕೂಡ ಕೇವಲ ಹಾನೌ ಶ್ರೂಯಮಾಣೆ, ಇದರ ಬಿಡಬೇಕು ಅಂತ ಮಾತ್ರ ಹೇಳಿದ್ದಾರೆ. ಆದರೂ ಕೂಡ ಕೇವಲ ಬಿಡುವುದನ್ನ ಹೇಳಿದ್ದರೂ ಕೂಡ ಏನು ಮಾಡ್ಬೇಕು ನಾವು? ಉಪಾದನಸ್ಯಾಪಿ ಸನ್ನಿಪಾತಃ ಅಂದ್ರೆ ತೆಗೆದುಕೊಳ್ಳುವುದನ್ನು ಸೇರಿಸಿಕೊಳ್ಳಬೇಕು. ಅಂದ್ರೇನು? ಒಬ್ಬನ ಒಂದು ಪಾಪ ಪುಣ್ಯ ಏನು ಮಾಡ್ತಾನೆ, ಅವನು ಬಿಟ್ಬಿಡ್ತಾನೇನು? ಅವನು ಬಿಡೋದಿಲ್ಲ. ಯಾವಾಗ ಅವನಿಗೆ ಈ ಒಂದು ಆತ್ಮೈಕತ್ವ ಜ್ಞಾನವಾಗುತ್ತೋ ಆಗ ಇವೆರಡೂ ಕೂಡ ತಾನಾಗಿ ಕಳಚಿಕೊಂಡು ಬಿಡುತ್ತವೆ, ಬಿಟ್ಟು ಹೋಗ್ಬಿಡ್ತವೆ. ಏನಾಯ್ತು? ಹಾನಿ ಬಿಟ್ಟು ಹೋಗುತ್ತೆ. ಯಾರಿಂದ? ಆ ಒಂದು ಜ್ಞಾನಿಯಿಂದ. ಯಾರ ಜ್ಞಾನವಾಯಿತು ಅವನಿಂದ ಆಯಿತು. ಬರೀ ಬಿಟ್ಟು ಹೋಗುತ್ತೆ ಅಂತ ಮಾತ್ರವೇ ಹೇಳ್ಬಿಟ್ಟಿದ್ದಾರಲ್ಲ ಕೆಲವು ಉಪನಿಷತ್ತುಗಳಲ್ಲಿ. ಆ ಬಿಟ್ಟೋಯ್ತಲ್ಲ ಸುಕೃತ ದುಷ್ಕೃತ, ಅದಕ್ಕೆ ಗತಿ ಏನು ಸ್ವಾಮಿ? ಇವಾಗ ಕರ್ಮಕ್ಕೆ ಫಲವನ್ನ ಕೊಡದೆ ಬೇರೆ ಗತಿ ಅಂತಕ್ಕಂಥದ್ದು ಇಲ್ಲ, ಹೌದಾನೆ? ಕರ್ಮ ಮಾಡಿದರೆ ಫಲ ಅದು ಕೊಟ್ಟೇ ಕೊಡುತ್ತೆ, ಅನುಭವಿಸಲೇಬೇಕು. ಅದಕ್ಕೆ ಅಲ್ಲೇನು ಎರಡು ಮಾತೇ ಇಲ್ಲ. ಈಗ ಈ ಒಂದು ಸುಕೃತ ದುಷ್ಕೃತಗಳು ಈ ಜ್ಞಾನಿಯನ್ನು ಬಿಟ್ಟು ಹೋಗ್ಬಿಡ್ತವೆ ಅಂತ ಹೇಳಿದ್ವಿ. ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ ಕೆಲವರು. ಏನು ಹೇಳಲಿಲ್ಲ? ಆ ಬಿಟ್ಟೋದಕ್ಕೆ ಗತಿ ಏನು, ಅದನ್ನು ಯಾರು ತಗೊಳ್ತಾರೆ ಏನು, ಇಲ್ಲ ಅದು ಹಾಗೆ ಹೋಗ್ಬಿಡುತ್ತಾ ಅಂತ ಏನನ್ನೂ ಹೇಳಲಿಲ್ಲ. ಹಾಗೆ ಹೇಳಿಲ್ಲದೆ ಹೋದರೂ ಕೂಡ ಬಿಡುವುದನ್ನೇ ಬಿಟ್ಟು ಹೋಗುತ್ತೆ ಅಂತ ಹೇಳಿದ್ದಾರಲ್ಲ, ಆ ಬಿಟ್ಟು ಹೋಗುತ್ತದೆ ಎಂದು ಹೇಳಿರುವುದರ ಜೊತೆಗೆ ಏನನ್ನು ಸೇರಿಸ್ಕೊಳ್ಬೇಕು ನಾವು? ಯಾರು ತೆಗೆದುಕೊಳ್ಳುತ್ತಾರೆ ಎನ್ನುವುದನ್ನು ಸೇರಿಸಿಕೊಳ್ಳಬೇಕು. ಹಾರದ ಜೊತೆ ಉಪಾಯನವನ್ನು ಸೇರಿಸಿಕೊಳ್ಳಬೇಕು. ಯಾಕಿದು ಹೇಳಿಲ್ಲದೆ ಇಲ್ವಲ್ಲ? ಹೇಳಿಲ್ಲ. ಅಲ್ಲಿ ಹೇಳಿಲ್ಲದೆ ಇರೋದನ್ನೆಲ್ಲ ನಾವು ತಗೊಂಡು ನಮ್ಮ ಅಧಿಕ ಪ್ರಸಂಗಿತನ ಯಾತಕ್ಕೆ ಮಾಡಬೇಕು ಅಂತಂದ್ರೆ,
ಇಲ್ಲಿ ಇಲ್ಲ ಇಲ್ಲ, ಇದು ಮುಖ್ಯವಾಗಿ ಮೀಮಾಂಸಾ ಶಾಸ್ತ್ರದಲ್ಲಿ ಈ ಒಂದು ವಿಧಾನವನ್ನ ಅನುಸರಿಸುತ್ತಾರೆ. ಒಂದು ಕಡೆ ಹೇಳಿಲ್ಲದೆ ಇದ್ರೂ ಕೂಡ ಆ ಹೇಳಿಲ್ಲದೆ ಇರುವುದನ್ನು ಕೂಡ ಸೇರಿಸಿಕೊಳ್ಳಬೇಕು. ಹಾಗಾಗಿ ಇದನ್ನ ಸೇರಿಸಿಕೊಳ್ಳಬೇಕು ಅಂತಕ್ಕಂಥದ್ದು ಇದು. ಇವನ್ ಹೇಗೆ ಅಂದ್ರೆ ಕುಶಾಚ್ಛಂದಸ್ತುತ್ಯುಪಗಾನವತೆ. ಕುಶ, ಆಚ್ಛಂದ, ಸ್ತುತಿ ಮತ್ತೆ ಉಪಗಾನ ಇವುಗಳಂತೆ. ಇವು ಏನು ಅಂತ ಅನ್ನೋದನ್ನು ಭಾಷ್ಯದಲ್ಲಿ ಹೇಳ್ತಾರೆ, ಅದನ್ನು ನೋಡೋಣ. ಇವುಗಳಂತೆ ಇದೇನಿದು? ಇದು ಸಿದ್ಧಾಂತ ಸೂತ್ರ, ತೆಗೆದುಕೊಳ್ಳಬೇಕು ಈ ಒಂದು ಸೂತ್ರದಲ್ಲಿ. ಇದು ಯಾತಕ್ಕೆ ಬಂತು ಈ ಸೂತ್ರ? ಅಲ್ಲ ಸ್ವಾಮಿ, ಅವನು ಮಾಡಿದ ಪಾಪ ಪುಣ್ಯಗಳು ಅವನನ್ನು ಬಿಟ್ಟು ಹೋಗ್ತವೆ. ಅದನ್ನು ಬೇರೆಯವರು ತಗೊಳ್ತಾರ ಬಿಡ್ತಾರೋ, ಸೇರಿಸ್ಕೋಬೇಕೋ ಬೇಡಬೇಕು, ತೆಗೆದುಕೊಳ್ಳುವುದನ್ನು ಸೇರಿಸಿಕೊಳ್ಳಬೇಕು ಎಲ್ಲ ಯಾತಕ್ಕೆ ಅಂತಂದ್ರೆ, ನೋಡಿ ಹಿಂದಿನ ಸೂತ್ರದಲ್ಲಿ ಏನ್ ಹೇಳಿತ್ತು? ಯಾವುದಾದರೂ ಒಂದು ವಿಷಯವನ್ನ ಒಂದು ಕಡೆ ಹೇಳಿದ್ದರೂ ಕೂಡ ಒಂದು ವೇಳೆ ಅದು ಈ ಒಂದು ವಿಷಯಕ್ಕೆ ಮತ್ತೆ ಈ ಒಂದು ಪ್ರತಿಪಾದನೆಗೆ ಅನನುಕೂಲವಾಗಿದ್ದರೆ ಅದು ಸಂಬಂಧ ಇರೋದಿಲ್ಲ. ಇಲ್ಲದೆ ಹೋಗ್ಬಿಟ್ರೆ ಅದನ್ನು ತೆಗೆದುಕೊಳ್ಳಬಾರದು ಅಂತ ಹೇಳ್ಬಿಟ್ಟು ಅದಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ರು. ಏನಂತ? ವೇದಾದ್ಯರ್ಥ ಭೇದಾತ್ ಅಂತ. ಏನು ಅಂದ್ರೆ ವೇದಾದಿ, ವೇದ್ಯ ಮತ್ತೆ ಪ್ರವರ್ಗ್ಯ ಇಂಥದ್ದು. ವೇದ್ಯ ಅಂತಕ್ಕಂಥದ್ದು ಜ್ಞಾನ, ಪ್ರವರ್ಗ್ಯ ಅಂತಕ್ಕಂಥದ್ದು ಕರ್ಮ. ಇವೆಲ್ಲ ಆಗಿತ್ತಲ್ಲ. ಈ ವೇದ್ಯ ಪ್ರವರ್ಗ್ಯ ಇವೆಲ್ಲ ಇದೆಯಲ್ಲ, ಇವನ್ನ ಇದರಲ್ಲಿ ಕೆಲವು ಕಡೆ ಏನು ಹೇಳಿದ್ದಾರೆ? ವೇದ್ಯ ಮಂತ್ರದಲ್ಲಿ ಸರ್ವಂ ಪ್ರವಿದ್ಯ ಹೃದಯಂ ಪ್ರವಿದ್ಯ ಧಮನಿ ಪ್ರವಿದ್ಯ ಶಿರೋಭಿಪೃಕ್ವ ಅಂತ ಹೇಳಿದ್ದಾರಲ್ಲ, ಇದನ್ನ ಈ ವಿದ್ಯಾ ಸಂಬಂಧದಲ್ಲಿ ವಿದ್ಯೆಯನ್ನು ಹೇಳಿರೋ ಕಡೆ ಸೇರಿಸ್ಕೊಳ್ಬೇಕೆ ಬಿಡ್ಬೇಕೆ? ವಿದ್ಯೆಗೆ ಇದು ವಿಶೇಷವಾಗಿದೆಯೇ ಇಲ್ಲವೇ ಅಂತಕ್ಕಂಥದ್ದನ್ನು ವಿಚಾರ ಮಾಡಿ, ಇಲ್ಲ ಇದು ವಿದ್ಯೆಯ ಶೇಷವಲ್ಲ, ಸೇರಿಸಿಕೊಳ್ಳಬಾರದು ಅಂತ ತೀರ್ಮಾನ ಮಾಡಿದ್ವಿ. ಯಾತಕ್ಕೆ ಅಂತಂದ್ರೆ ಏನು ನೋಡಿ, ಜ್ಞಾನ ಪ್ರಕರಣದಲ್ಲಿ ಇದ್ಯಾವುದೋ ಒಂದು ಸರ್ವಂ ಪ್ರವಿದ್ಯ ಹೃದಯಂ ಪ್ರವಿದ್ಯ ಅಂತ ಹೊಡಿ ಬಡಿ ಕಡಿ ಅಂತಕ್ಕಂಥದ್ದಕ್ಕೆ ಏನಿದೆ? ಮತ್ತೆ ಇದಕ್ಕೆ ಯಾತಕ್ಕೆ ಎಲ್ಲಿ ಉಪಯೋಗವಾಗುತ್ತೆ ಅಂದ್ರೆ ನೋಡಿ, ಇದನ್ನ ಈ ಆಭಿಚಾರಿಕ ಕರ್ಮಗಳಲ್ಲಿ ಮಾತ್ರ ಇದನ್ನು ಉಪಯೋಗ ಮಾಡತಕ್ಕಂಥದ್ದು ಈ ಮಂತ್ರವನ್ನ. ಮತ್ತೆ ಎಲ್ಲಿ ಮಾಡತಕ್ಕದ್ದಲ್ಲ, ಜ್ಞಾನ ಪ್ರಕರಣದಲ್ಲಿ ಮಾಡತಕ್ಕದ್ದಲ್ಲ, ಕೇವಲ ಆಭಿಚಾರಿಕ ಕರ್ಮಗಳ ಪ್ರಕರಣದಲ್ಲಿ ಮಾಡತಕ್ಕಂಥದ್ದು ಅಂತ ಹೇಳಿತ್ತು. ಯಾಕೆ? ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಹೇಳಿತ್ತು. ಹಾಗಾಗಿ ಇಲ್ಲಿಯೂ ಕೂಡ ಏನಾಗಿದೆ? ಈ ಒಂದು ಕೆಲವು ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ, ಏನನ್ನ? ಪಾಪ ಪುಣ್ಯ ಇವುಗಳನ್ನ ಇವರು ಬಿಟ್ಟದ್ದನ್ನ ಬೇರೆಯವರು ತೆಗೆದುಕೊಳ್ಳುತ್ತಾರೆ ಅಂತ ಹೇಳಿದ್ದಾರೆ. ಕೆಲವು ಕಡೆ ಹೇಳಿಲ್ಲ, ಕೆಲವು ಕಡೆ ಏನನ್ನೂ ಹೇಳಿಲ್ಲ. ಹೀಗೆಲ್ಲ ಇದೆಯಲ್ಲ, ಇದರಿಂದ ಏನಾಗಿದೆ? ಇದು ಈ ತೆಗೆದುಕೊಳ್ಳಬೇಕೆ ಬಿಡಬೇಕೆ? ಅವರು ಪಾಪ ಪುಣ್ಯಗಳು ಬಿಟ್ಟು ಹೋಗ್ತವೆ. ಬಿಟ್ಟು ಹೋದ ಮೇಲೆ ಅವುಗಳಿಗೆ ಗತಿ ಏನು ಅಂತಕ್ಕಂಥದ್ದು ಬಹಳ ಮುಖ್ಯ. ಏನಾಗುತ್ತೆ ಅದು? ಹಾಗಾದ್ರೆ ಕರ್ಮಕ್ಕೆ ಬೆಲೆ ಇಲ್ವೇನು ಮಾಡಿದ್ದಕ್ಕೆ? ಹೊರಟೋಗ್ಬಿಡುತ್ತೇನು ಅಂತಂದ್ರೆ ಇಲ್ಲ, ಅದನ್ನು ಸೇರಿಸಿಕೊಳ್ಳಬೇಕು ಅಂತೆ. ಹಿಂದಿನ ಅಧಿಕರಣದಲ್ಲಿ ನೋಡಿ ಸೇರಿಸ್ಕೊಳ್ಬಾರದು ಅಂದ್ರು. ಒಂದೇ ಉಪನಿಷತ್ತಿನಲ್ಲಿ ಒಂದು ಕಡೆ ಎರಡು ಕಡೆ ಬಂದಿರುತ್ತೆ. ಎರಡು ಕಡೆ ಬಂದಿದ್ರೆ ಈ ಇನ್ನೊಂದು ಕಡೆ ಬಂದಿರೋದನ್ನ ಇಲ್ಲಿ ಸೇರಿಸಿಕೊಳ್ಳಬಾರದು ಅಂತ ತೀರ್ಮಾನ ಮಾಡಿದ್ರು. ಅದಕ್ಕೆ ಕಾರಣಗಳನ್ನು ಕೊಟ್ಟಿದ್ರು. ಯಾಕೆ? ಅದೇ ಕರ್ಮ ಬೇರೆ, ಇದೇ ಕರ್ಮ ಬೇರೆ. ಅದು ಅಭಿಚಾರಿಕ ಕರ್ಮ, ಇದು ಜ್ಞಾನ ಪ್ರಕರಣದಲ್ಲಿ ಬರ್ತಕ್ಕಂತಹ ಕರ್ಮ ಅಂತೇಳಿ ಅವ್ರ ಇಲ್ಲೂ ಕೂಡ ಅದೇ ಪ್ರಸಂಗ. ಏನು? ಈ ಶ್ರುತ ದುಷ್ಕೃತ ಅಂತನ್ನೋದಕ್ಕೂ ಅದನ್ನ ಬಿಡ್ತಾನೆ, ತೆಗೆದುಕೊಳ್ತಾನೆ. ಯಾವನ್ ತೆಗೆದುಕೊಂಡ್ರೆ ನಮಗೇನು ಸ್ವಾಮಿ? ಅದನ್ನ ಯಾಕೆ ಬೇಕಿದು?
ಏನು ಸಂಬಂಧವೇ ಇಲ್ವಲ್ಲ ಜ್ಞಾನ ಪ್ರಕರಣಕ್ಕೆ ಇರಲಿ ಅಂತ ಹೇಳಿ. ಹಾಗಾಗಿ ಇದನ್ನು ಬಿಡು, ಇದನ್ನು ಇಲ್ಲೂ ತಗೋಬಾರದು. ಅದನ್ನ ಯಾಕೆ ಬೇಕದು? ಜ್ಞಾನ ಪ್ರಕರಣದಲ್ಲಿ ಕರ್ಮ ಏನು, ಅದನ್ನ ಯಾರು ತಗೋತಾರೆ, ಇದು ಯಾತಿಗೆ ಬೇಕು? ಯಾರು ತಗೊಂಡು ಬಿಡ್ಲಿ ನಿನ್ಗೆ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಅಪ್ರಸ್ತುತ ಅಪ್ರಕೃತ ತಗೊಳ್ಬಾರ್ದು ಎನ್ನುವುದು ಪೂರ್ವ ಪಕ್ಷ. ಇದೇನು ಹಿಂದಿನ ಸೂತ್ರ ತಗೋಬಾರ್ದು ಅಂತ ಹೇಳಿತ್ತು. ಅಪ್ರಸ್ತುತ ಅಪ್ರಕೃತ ಅಲ್ಲೂ ಕೂಡ ಯಾವುದು ಈ ಆಭಿಚಾರಿಕ ಕರ್ಮಕ್ಕೂ ಮತ್ತೆ ಜ್ಞಾನಕ್ಕೂ ಎಲ್ಲಿ ಸಂಬಂಧ? ಜ್ಞಾನದಲ್ಲಿ ಈ ಆಭಿಚಾರಿಕ ಕರ್ಮ ಅಪ್ರಸ್ತುತ ಅಪ್ರಕೃತ, ಅಲ್ಲಿ ಇಲ್ಲೂ ಅಷ್ಟೇ. ಹಾಗಾಗಿ ತಗೋಬಾರದು ಅಂತ ಪೂರ್ವ ಪಕ್ಷ. ಈ ಬರಬಹುದು, ಜಿಜ್ಞಾಸು ಯೋಚನೆ ಮಾಡಬಹುದು. ಹಾಗಾಗಿ ಇದು ಏನಾಗುತ್ತೆ, ಇಲ್ಲಿಯೂ ಕೂಡ ಅದನ್ನು ತೆಗೆದುಕೊಳ್ಳಬಾರದು ಅಂತ ಬಂದ್ಬಿಡುತ್ತೆ. ಯಾವಾಗ ಆಯಿತು ಸ್ವಾಮಿ ತೆಗೆದುಕೊಳ್ಳಬಾರದು ಅಂತ ಬರಲಿ, ನಿಮಗೇನಾಯಿತು ಹೋಗಿ ಬಿಡಿ ಅಂತಂದ್ರೆ ಇಲ್ಲ. ಆವಾಗ ಏನಾಗುತ್ತೆ, ಕರ್ಮ ಅಂತಕ್ಕಂಥದ್ದಕ್ಕೆ ಬೆಲೆಯೇ ಇಲ್ಲ. ಯಾವಾಗ ಕರ್ಮ ಅಂತಕ್ಕಂಥದ್ದಕ್ಕೆ ಬೆಲೆ ಹೋಗಿಬಿಡುತ್ತೋ, ಮೀಮಾಂಸಾ ಶಾಸ್ತ್ರಕ್ಕೆ ಬೆಲೆ ಹೋಗಿಬಿಡುತ್ತೆ. ಆವಾಗ ಏನಾಗುತ್ತೆ, ಈಗ ಕರ್ಮ ಅಂತಕ್ಕಂಥದ್ದು ಜ್ಞಾನಕ್ಕೆ ಒಂದು ಉಪಯೋಗವೋ ಅನುಪಯೋಗವೋ ಅಂತ ಹೇಳಿದ್ರೆ ಎಲ್ಲ ಕಡೆಯಲ್ಲಿಯೂ ಕೂಡ ಉಪಯೋಗ ಅಂತಲೇ ಹೇಳಿದ್ದಾರೆ. ಏನು ಉಪಯೋಗ ಸ್ವಾಮಿ? ಅದಕ್ಕೂ ವಿರುದ್ಧ ಫಲ ಅಲ್ವಾ? ಇಲ್ಲ. ಯಾತಕ್ಕೆ ಅಂದರೆ ಜ್ಞಾನವಾಗುವುದಕ್ಕೆ ಒಂದು ಅಂತಃಕರಣದ ಒಂದು ಸ್ಥಿತಿ ಅಂತ ಇದೆಯಲ್ಲ, ವೇದಿಕೆ ಅಂತ ಇದೆಯಲ್ಲ, ಅದು ಸಿದ್ಧವಾಗಬೇಕಾದರೆ ಏನು ಬೇಕು? ಕರ್ಮಗಳು ಬೇಕೇ ಬೇಕು. ಕರ್ಮಗಳಿಂದ ಆ ಅಂತಃಕರಣವು ಆ ಜ್ಞಾನ ಏನಿದೆಯಲ್ಲ, ಆತ್ಮೈಕತ್ವ ಜ್ಞಾನ, ಅದನ್ನ ಸ್ವೀಕರಿಸಿ ಅರ್ಥ ಮಾಡಿಕೊಂಡು ಅನುಭವಕ್ಕೆ ತಂದುಕೊಳ್ಳುವುದಕ್ಕೆ ಸಮರ್ಥವಾಗುತ್ತೆ. ಯಾವುದರಿಂದ? ಕರ್ಮದಿಂದ. ಇಲ್ಲೇನಾಯ್ತು, ನೀವು ಕರ್ಮಕ್ಕೆ ಬೆಲೆ ಇಲ್ಲ ಆಗ್ಬಿಡ್ತಲ್ಲ, ಇವೆಲ್ಲ ಬರುತ್ತೆ. ಆದ್ದರಿಂದ ಏನಾಗುತ್ತೆ, ಇದು ತೆಗೆದುಕೊಳ್ಬೇಕೇ ಬೇಡವೇ ಅಂತಕ್ಕಂಥ ವಿಚಾರ ಮಾಡಲೇಬೇಕು. ಹಾಗೆ ಮಾಡಲಾಗಿ ಈ ಪೂರ್ವ ಪಕ್ಷ ಇದೆಯಲ್ಲ, ನೋಡಿ ಸ್ವಾಮಿ ಹಿಂದಿನ ಅಧಿಕರಣದಲ್ಲೂ ಇತ್ತು ಅಪ್ರಸ್ತುತ ಅಪ್ರಕೃತ, ಅದನ್ನು ತಗೋಬಾರ್ದು ಅಂತ. ಇಲ್ಲೂ ಅಷ್ಟೇ ಅಪ್ರಸ್ತುತ ಅಪ್ರಕೃತ ತಗೊಳ್ಬಾರ್ದು ಅಂದರೆ ಇಲ್ಲಿ ಹೇಳ್ತಾರೆ, ಇಲ್ಲ ಹಾನೋತೋಪಾಯನ ಶಬ್ದಶೇಷತ್ವಾತ್ ಕುಶಾಚ್ಛಂದ ಸ್ತುತ್ಯುಪಗಾನವತ್ತ ದುಃಖಂ. ಇದು ಈ ಒಂದು ಸೂತ್ರದ ಒಂದು ಸಂದರ್ಭ. ಇದಕ್ಕಾಗಿ ಬಂದದ್ದು ಇಲ್ಲಿ ಒಂದು ಮನಗಾಣಬೇಕು. ಈಗ ಯಾರಾದರೂ ಕೂಡ ಇದನ್ನು ನಮ್ಗೆ ಹೇಗೆ ಗೊತ್ತಾಗುತ್ತೆ? ಯಾರಾದರೂ ಗುರುಮುಖೇನ ಇದು ಬಂದರೆ ಮಾತ್ರ ಗೊತ್ತ. ಇಲ್ಲೇನೇನೋ ಹಿಂದಿನ ಸೂತ್ರದಲ್ಲಿ ಇದೇ ಸಂದರ್ಭ ಇದೇ ಸ್ಥಿತಿ ಅದು ತಗೋಬಾರದು ಅಂತ ಹೇಳಿತ್ತು, ಇಲ್ಲೂ ಅದೇ ಸ್ಥಿತಿ ಹೌದಾನೆ. ಅದರಿಂದ ಇಲ್ಲೂ ತಗೋಬಾರ್ದು ಅಂತ ಬರುತ್ತೆ. ಇದೇನು ಸಾಮಾನ್ಯವಾದ ಜ್ಞಾನ ಇದು. ಆದರೆ ತಗೋಬಾರ್ದು ಅಂತ ಬಂದ್ಬಿಡುತ್ತೆ. ಹಾಗಾಗದೆ ಇರಲಿ. ತಗೋಬಾರ್ದು ಅಂತ ಬಂದ್ಬಿಟ್ರೆ ಕರ್ಮದಲ್ಲಿ ಹೀಗೆ ಹೇಳಿದ್ರಲ್ಲ, ಅದೆಲ್ಲ ಬಂದ್ಬಿಡುತ್ತೆ ದೋಷ. ಆದ್ದರಿಂದ ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಇದು ಗುರುಮುಖೇನ ಹೀಗೆ ಅರ್ಥ. ಅದಕ್ಕಾಗಿ ಬಾದರಾಯಣರು ಈ ಸೂತ್ರವನ್ನು ಮಾಡಿದ್ದಾರೆ ಅಂತ ಹೇಳಿ, ಇದರಲ್ಲಿ ಈ ಸೂತ್ರದಲ್ಲಿ ಪ್ರಕೃತ ಒಂದು ಎಷ್ಟಾಯಿತು, 649 ಪೇಜು ಈ ಒಂದು ಸಿದ್ಧಾಂತ ಅವೆಲ್ಲ ಆಗಿತ್ತು. ಇಲ್ಲಿ ಯಾತಕ್ಕೆ ತಗೊಳ್ಬೇಕು, ಯಾತಕ್ಕೆ ತಗೊಳ್ಬಾರ್ದು ನೋಡಿ. ಹಿಂದಿನ ಅಧಿಕರಣದಲ್ಲಿ ತಗೊಳ್ಬಾರ್ದು ಅಂತ ಹೇಳಿ, ಇಲ್ಲಿ ಅದೇ ಪರಿಸ್ಥಿತಿ ತಗೊಳ್ಬೇಕು ಅಂತ ಹೇಳಿದ್ದೀರಿ. ಏನ್ ಸ್ವಾಮಿ ಏಕವಾಕ್ಯತನೇ ಇಲ್ವಲ್ಲ? ಏಕವಾಕ್ಯತೆ ಇಲ್ಲದೆ ಬೆಲೆ ಏನು ಬಂತದಕ್ಕೆ ಅಂತಂದ್ರೆ, ನೋಡಪ್ಪ ಅವ್ರು ಇದು ಭಾಷ್ಯ, ಇದು ಭಾಷ್ಯ ಇದಕ್ಕೆ ಬೇಕಿದಕ್ಕೆ ಏನು ಹೇಳ್ತಾ ಇದ್ದಾರೆ ನೋಡಪ್ಪ, ಏಕವಾಕ್ಯತೆ ಅವೆಲ್ಲ ಇಲ್ಲಿ ಬರೋದೇ ಇಲ್ಲ. ಯಾತಕ್ಕೆ ಅಂತಂದ್ರೆ, ಇದು ಈ ತೆಗೆದುಕೊಳ್ಳಬೇಕು ಬಿಡಬೇಕು ಮತ್ತೆ ಜ್ಞಾನ ಪ್ರಕರಣ ಇವೆಲ್ಲ ಇದೆಯಲ್ಲ, ಇಲ್ಲಿ ಯಾವುದರ ಒಂದು ಗುಣವನ್ನು ಕೂಡ ಹೇಳ್ತಾ ಇಲ್ಲ.
ಅದಿಂಥದ್ದು ಇದಿಂಥದ್ದು ಅಂತ ಹೇಳ್ತಾ ಇಲ್ಲ. ಹಾಗೊಂದು ವೇಳೆ ಹೇಳಿದ್ದಿದ್ದರೆ ನೋಡಿ, ಅದು ಆ ಗುಣವುಳ್ಳದ್ದು, ಇದು ಈ ಗುಣವುಳ್ಳದ್ದು, ಈ ಗುಣಕ್ಕೂ ಆ ಗುಣಕ್ಕೂ ವ್ಯತಿರಿಕ್ತ. ಹೇಗೆ ಆಭಿಚಾರಿಕ ಕರ್ಮಕ್ಕೂ ಮತ್ತು ಜ್ಞಾನ ವಿಭಾಗಕ್ಕೂ ಕೂಡ ಹೇಗೆ ವಿರೋಧ ಇದೆಯೋ ಹಾಗಿಲ್ಲೂ ಕೂಡ. ಆದ್ದರಿಂದ ಆದರೆ ಇಲ್ಲಿ ಯಾವ ಗುಣಗಳ ಉಪಸಂಹಾರವೂ ಇಲ್ಲ. ಮತ್ತಿನ್ನೇನು ಸ್ವಾಮಿ ಅಂತಂದ್ರೆ ನೋಡಿ, ಈ ಒಂದು ಅವನ ಜ್ಞಾನಿಯು ಮಾಡಿದ ಕರ್ಮ ಅವನನ್ನು ಬಿಟ್ಟು ಹೋಗುತ್ತೆ, ಅದನ್ನು ಬೇರೆಯವರು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಕೇವಲ ಜ್ಞಾನಕ್ಕೆ ಏನಾಗಿದೆ, ಸ್ತುತಿ ರೂಪವಾಗಿ ಬಂದಿದೆ, ಜ್ಞಾನವನ್ನು ಹೊಗಳುವುದಕ್ಕೆ ಬಂದಿದೆ. ಇದೇನಿದು? ಇದು ಒಂದು ವಿಧದಲ್ಲಿ ಅರ್ಥವಾದ ಜ್ಞಾನವನ್ನು ಹೊಗಳುವುದಕ್ಕಾಗಿ ಬಂದಿದೆ. ಅಲ್ಲ ಸ್ವಾಮಿ, ಜ್ಞಾನವನ್ನು ಹೊಗಳುವುದಕ್ಕೂ ಕೂಡ ಇವನು ಕರ್ಮ ಮಾಡ್ತಾನೆ, ಅದನ್ನ ಬಿಟ್ಟು ಬಿಡ್ತಾನೆ, ಅದನ್ನು ಬಿಟ್ಟು ಹೋಗಿಬಿಡುತ್ತೆ. ಜ್ಞಾನವಾದ ಮೇಲೆ ಅದನ್ನ ಇವನು ಒಳ್ಳೆಯ ಕರ್ಮಗಳನ್ನ ಇವನನ್ನು ಯಾರು ಪ್ರೀತಿಸ್ತಾ ಇರ್ತಾರೋ ಅವ್ರು ತಗೋತಾರೆ, ಇವನ ಕೆಟ್ಟ ಕರ್ಮಗಳನ್ನ ಯಾರು ದ್ವೇಷಿಸ್ತಾ ಇರ್ತಾರೋ ಅವನು ಇವೆಲ್ಲ ಜ್ಞಾನ ಏನು ಸ್ವಾಮಿ ಅಂತ ಹೊಗಳೋದು ಎಲ್ಲಿ ಹೊಗಳುವಿಕೆ ಬಂತು? ಏನು ಸ್ತುತಿ ಎಲ್ಲಿದೆ ಇಲ್ಲಿ ಅಂತಂದ್ರೆ ನೋಡಪ್ಪ, ಇಲ್ಲಿ ಬಹಳ ಮೇಲ್ಮಟ್ಟದ ಒಂದು ಸ್ತುತಿ ಇದೆ. ಯಾವುದಕ್ಕೆ? ಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಅದೇನು ಸ್ವಾಮಿ ಅದು ಅಂದ್ರೆ ನೋಡಪ್ಪ, ಯಾವಾಗ ಒಬ್ಬನಿಗೆ ಈ ಒಂದು ಆತ್ಮೈಕತ್ವ ಜ್ಞಾನ ಅಂತ ಏನು ಹೇಳಿದ್ದಾರೆ ಉಪನಿಷತ್ತುಗಳಲ್ಲಿ, ಅದು ಬೌದ್ಧಿಕವಾಗಿ ಆಗಿ ಅಷ್ಟೇ ಅಲ್ಲ, ಅನುಭವ ಪರ್ಯಂತವಾಗಿ ಅಹಂ ಬ್ರಹ್ಮಾಸ್ಮಿ ಎಂಬತಕ್ಕಂತಹ ಒಂದು ವಾಕ್ಯದ ಅನುಭವ ಇವನಿಗೆ ಆಗಿಬಿಡುತ್ತೋ, ಆವಾಗ ಏನಾಗುತ್ತೆ? ಈ ಕರ್ಮ ಇದೆಯಲ್ಲ, ಕರ್ಮ ಫಲ ಕೃತ ದುಷ್ಕೃತ ಎರಡೂ ಕೂಡ ಕರ್ಮ ಫಲ. ಈ ಕರ್ಮ ಫಲಗಳು ತಾನಾಗಿಯೇ ಬಿಟ್ಟು ಹೋಗಿಬಿಡುತ್ತವೆ. ಅಲ್ಲಿ ಏನಾಯ್ತು? ಕರ್ಮ ಫಲ ಅಂತಕ್ಕಂಥ ಸಾಮಾನ್ಯವಾದದ್ದಲ್ಲ ಇದು, ಹೌದ್ ತಾನೆ? ಈ ಕರ್ಮ ಫಲ ಯಾರನ್ನು ಬಿಟ್ಟಿದೆ? ಎಂಥವನನ್ನು ಬಿಟ್ಟಿಲ್ಲ. ಅತ್ಯಂತ ಶಕ್ತಿಶಾಲಿ ಇದು ಕರ್ಮ ಅಂತಕ್ಕಂಥದ್ದು. ಏನು ಬೇಕಾದ್ರೂ ಮಾಡಬಹುದು ಇದರಲ್ಲಿ. ಇಂತಹ ಅತ್ಯಂತ ಬಲಶಾಲಿಯಾಗಿರ್ತಕ್ಕಂಥ ಈ ಒಂದು ಕರ್ಮ ಫಲ ಅಂತ ಏನಿದೆ, ಅದು ಏನಾಗುತ್ತೆ? ತಾನೇ ತಾನಾಗಿ ಕಳಚಿಕೊಂಡು ಬಿಡುತ್ತದೆ. ಅಂದ್ರೆ ಏನಾಯ್ತು? ಯಾವುದರಿಂದ? ಜ್ಞಾನದಿಂದ. ಅಂದ್ರೆ ಜ್ಞಾನಕ್ಕೇನಾಯ್ತು? ಸ್ತುತಿ ಆದ ಹಾಗಾಯ್ತು, ಹೊಗಳಿಕೆ ಆದ ಹಾಗಾಯ್ತು. ಈಗ ನೋಡಿ, ಒಂದು ಮಲ್ಲ ಯುದ್ಧ ನಡೀತಾ ಇದೆ, ಕಾಳಗ. ಅದರಲ್ಲಿ ಇಬ್ಬರು ಜಗಜತ್ತಿಗಳಿದ್ದಾರೆ, ಇಬ್ಬರು ಕೂಡ ಅಖಾಡ ಕೆದೀತಾರೆ. ವಿಷಲ್ ಊದ್ತಾನೆ, ಇನ್ನೇನು ಪ್ರಾರಂಭ ಆಯಿತು. ಆವಾಗ ಏನು ಮಾಡ್ತಾನೆ ಒಬ್ಬ? ಏನು ಮಾಡ್ತಾನೆ? ಆ ಒಂದು ಅಖಾಡ ಅಂತಂದ್ರೆ ಅದರಿಂದಲೇ ನಿರ್ಗಮಿಸಿ ಬಿಡ್ತಾನೆ, ಹೊರಟೋಗೆ ಬಿಟ್ಟ, ಆಚೆ ಹೋಗ್ಬಿಟ್ಟ ರಿಂಗಿಂದ. ಇವಾಗ ರಿಂಗಿಂದ ಆಚೆ ಹೋಗ್ಬಿಟ್ಟ ಅಂದ್ರೆ ಆಚೆ ಹೋಗ್ಬಿಟ್ಟ ಬಿಟ್ಟ ಅಂತ ಅನ್ನೋದಕ್ಕೂ ಏನು ಸ್ವಾಮಿ, ಕುಸ್ತಿಗೂ ಏನು ಸಂಬಂಧ ಸ್ವಾಮಿ ಅಂತಂದ್ರೆ, ಇಲ್ಲಪ್ಪ ಇವನಿರ್ತಾನ ಇನ್ನೊಬ್ಬ ಇದಾನಲ್ಲ, ಅವನನ್ನ ಹೊಗಳುವುದಕ್ಕೆ ಅವನು ಅದನ್ನು ಹಾಕಿ ತಗೋಬೇಕಿದ್ದ. ಯಾಕೆ ಅಂದ್ರೆ ಇಂತಹವನ್ಯಾರು ಇಬ್ಬರೂ ಕೂಡ ಜಗಜಟ್ಟಿಗಳು. ಆದರೂ ಕೂಡ ಇವನೇನ್ ಮಾಡ್ದ? ಹೊರಟೋಗ್ಬಿಟ್ಟ ಅಂತಂದ್ರೆ ಏನಾಯ್ತು? ಇನ್ನೊಬ್ಬ ಇದ್ದಾನಲ್ಲ ಅಲ್ಲಿ, ಅವನ ಶಕ್ತಿ ಏನೋ ಹೊಗಳಿದ ಹಾಗಾಯ್ತು. ನೋಡಿ, ಅವನು ನೋಡ್ದ ಕಣ್ರಿ, ನೋಡಿದ ಮಾತ್ರಕ್ಕೆ ಏನು ಮಾಡಲೇ ಇಲ್ಲ, ಕುಸ್ತಿ ಮಾಡಲೇ ಇಲ್ಲ, ಹೊರಟೋಗ್ಬಿಟ್ಟ. ಅಂದ್ರೆ ಇವನ ಶಕ್ತಿ ಎಷ್ಟು ಮಟ್ಟಕ್ಕಿದೆ. ಹಾಗೆ ಇಲ್ಲೂ ಕೂಡ ಜ್ಞಾನ ಮತ್ತೆ ಕರ್ಮ ಎರಡೂ ಇದೆ. ಯಾವಾಗ ಜ್ಞಾನ ಅನುಭವ ಪರ್ಯಂತವಾಗಿ ಆಯಿತೋ ಆವಾಗ ಈ ಕರ್ಮ ಅದರ ಜೊತೆಯಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ, ನಿಂತುಕೊಂಡ್ರೆ ಉಳಿಗಾಲವಿಲ್ಲ ಇದಕ್ಕೆ ಅಂತಂದ್ಬಿಟ್ಟು ಆ ಕರ್ಮ ತಾನಾಗಿ ಕಳಿಸ್ಕೊಂಡು ಬಿಡುತ್ತೆ ಅಂತ ಹೇಳುವುದರಿಂದ ಜ್ಞಾನದ ಒಂದು ಸ್ತುತಿಯನ್ನು ನಾವು ಮಾಡಿದ ಹಾಗಾಯಿತು. ಹೀಗೆ ಇದು ಏನಾಗಿದೆ? ಇದು ಇಲ್ಲಿ ಸ್ತುತಿಯನ್ನು ಹೇಳಿದ್ದಾರೆಯೇ ಹೊರತು ಏನನ್ನು ಹೇಳಿಲ್ಲ, ಯಾವ ಗುಣವನ್ನು ಹೇಳಿಲ್ಲ. ಇದಿಂಥದ್ದು ಅದಂಥದ್ದು, ಇದು ಬಿಟ್ಟು ಹೋಗುತ್ತೆ, ಅದು ಬಿಟ್ಟು
ಒಂದು ವೇಳೆ ಹಾಗೆ ಹೇಳಿದ್ದಿದ್ದರೆ ಹಿಂದಿನಂತೆ ಯಾವುದು ಒಂದು ಜ್ಞಾನ, ಒಂದು ಆಭಿಚಾರಿಕ ಕರ್ಮ, ಅದು ಎರಡರಲ್ಲೂ ಗುಣ ಹೇಳಿದ್ದಾರೆ. ಅದು ಗುಣ ಅಲ್ಲಿ ಬಿಟ್ಟು ತಗೋಬಾರದು. ಹಾಗೆ ಹೇಳಿದ್ದಿದ್ದರೆ ಇಲ್ಲೂ ಕೂಡ ತಗೋಬಾರ್ದಾಗಿತ್ತು. ಆದರೆ ಇಲ್ಲಿ ಗುಣವಲ್ಲ ಹೇಳಿಲ್ಲ, ಗುಣದ ಉಪಸಂಹಾರವಿಲ್ಲ. ಮತ್ತೇನಿದೆ ಇಲ್ಲಿ? ಇಲ್ಲಿ ಕೇವಲ ಸ್ತುತಿಯನ್ನು ಹೇಳಿ, ಸ್ತುತಿ ಮಾತ್ರ ಅಷ್ಟೆ. ಜ್ಞಾನದ ಒಂದು ಸ್ತುತಿಗೋಸ್ಕರವಾಗಿ ಈ ಒಂದು ಕರ್ಮ ತಾನೆ ಅವನು ಬಿಡ್ತಾನೆ, ಬಿಟ್ಟು ಅವನೇನು ಬಿಡೋದಿಲ್ಲ, ಬಿಟ್ಟು ಹೋಗಿ ಬಿಡುತ್ತೆ. ಅದನ್ನು ಬೇರೆಯವರು ತಗೋತಾರೆ, ಬೇರೆಯವರು ಒಳ್ಳೆಯದನ್ನ ಅವನ್ನ ಸುಹೃದರು ತಗೋತಾರೆ, ಕೆಟ್ಟದ್ದನ್ನ ಅವನನ್ನು ದ್ವೇಷಿಸ್ತಕ್ಕಂಥ ಅಂತೆಲ್ಲ ಹೇಳಿದ್ದಾರೆ. ಇದು ಜ್ಞಾನದ ಸ್ತುತಿಗಾಗಿ ಹೇಳಿದ್ದೇ ಹೊರತು ಏನಲ್ಲ. ಇದು ಯಾವುದು ಅದೊಂದು ಗುಣ ಇದೊಂದು ಗುಣ ಅದೇ ಪ್ರತ್ಯೇಕವಾಗಿ ಹೇಳಿದ್ದಲ್ಲ ಅಂತ ಹೇಳಿ ಆ ಭಾಗ ಇದು ಇಲ್ಲಿ ಇಷ್ಟು ಕೂಡ ಇದು ಇಲ್ಲಿಯವರೆಗೆ ಆಗಿತ್ತು. ಈಗ ಈ ಸ್ತುತಿಯ ಒಂದನ್ನ ಇಲ್ಲಿ ತಗೊಂಡಿರತಕ್ಕಂಥದ್ದು ಗುಣಗಳನ್ನೆಲ್ಲ ಹೇಳಿರತಕ್ಕಂಥದ್ದು ಅಂತ ಹೇಳಿದ್ರಲ್ಲ, ಅದೇ ಸ್ವಾಮಿ ಇವಾಗ ಸ್ತುತಿಯನ್ನು ಹೇಳಿದೆ, ಇಲ್ಲಿ ಯಾವ ಗುಣವನ್ನಾಗಲಿ ಅದರ ವಿಧಿವಿಧಾನವನ್ನಾಗಿ ಹೇಳಿಲ್ಲ ಅಂತಕ್ಕಂಥದ್ದು ಹೇಗೆ ಹೇಳ್ತೀರಿ ನೀವು? ಪಾಪ ಪುಣ್ಯ ಬಿಟ್ಟು ಹೋಗುತ್ತೆ ಅಂತ ಹೇಳ್ತೀರಿ. ಬಿಟ್ಟು ಹೋಗುತ್ತೆ ಅಂದ್ರೆ ಓಹೋ ಅದು ಜ್ಞಾನದ ಸ್ತುತಿಗೋಸ್ಕರ ಹೇಳಲ್ಪಟ್ಟಿದೆ. ಏನು ಹೇಳಿದ್ವಿ ಗೊತ್ತಾ? ಹೇಳಿದ್ರೆ ಹೇಗೆ ಗೊತ್ತಾಗುತ್ತೆ? ಹೇಗೆ ಹೇಳ್ತಿದ್ವಿ? ಅದಕ್ಕೆ ಪ್ರಮಾಣ ಏನು? ಮತ್ತೆ ಇಲ್ಲಿ ಯಾವ ಗುಣವನ್ನು ಕೂಡ ತಂದಿಲ್ಲ ಅಂತ ಹೇಳಿ ಅದಕ್ಕೆ ಪ್ರಮಾಣ ಏನು? ಎರಡನ್ನೂ ಹೇಳಬೇಕಲ್ಲ. ಅದಕ್ಕಾಗಿ ಈ ಮುಂದಿನ ಭಾಗವನ್ನ ಆಚಾರ್ಯರು ಪ್ರಾರಂಭ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇಲ್ಲಿ ಈ ಭಾಗದಲ್ಲಿ ನೋಡಿ, ಇಲ್ಲಿ ಯಾವ ಗುಣವನ್ನಾಗಲಿ ಅಥವಾ ಈ ಒಂದು ಕರ್ಮದ ವಿಧಾನ ಶೇಷವನ್ನಾಗಲಿ, ಇದಕ್ಕೆ ಶೇಷವನ್ನ ಇದಕ್ಕೆ ಯಾವುದಕ್ಕೆ ಈ ಜ್ಞಾನ ಅಂತಕ್ಕಂಥದ್ದಕ್ಕೆ ಶೇಷವಾಗಿ ಹೇಳ್ತಾ ಇಲ್ಲ, ಅಂಗವಾಗಿ ಹೇಳ್ತಾ ಇಲ್ಲ. ಏನಾಗಿದೆ? ಇದು ಕೇವಲ ಸ್ತುತಿ ರೂಪವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರಲ್ಲ, ಅದನ್ನ ಸಿದ್ಧ ಮಾಡಿ ತೋರಿಸ್ತಾ ಇದ್ದಾರೆ. ಇವಾಗ ಭಗವತ್ಪಾದರು ಸಿದ್ಧ ಮಾಡಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಈ ಸೂತ್ರಕಾರರು ಹೇಳ್ಬಿಟ್ರು, ಕುಶಾಚ್ಛಂದ ಸ್ತುತ್ಯುಪಗಾನವತ್ ಅಂತ. ಇದು ಹೇಗೆ? ಹಾಗಂದ್ರೆ ಏನು? ಅದರ ಅರ್ಥ ಏನು ಅಂತಕ್ಕಂಥದ್ದನ್ನೆಲ್ಲ ವಿವರಿಸಿ ತಿಳಿಸ್ತಾ ಇದ್ದಾರೆ ಇಲ್ಲಿ. ಹಾಗಾಗಿ ಈ ಮುಂದಿನ ಭಾಗ ಬಹಳ ಮುಖ್ಯವಾಗಿದೆ, ಸಿದ್ಧಾಂತ ಭಾಗ. ಈಗ ಈ ಒಂದು ಸೂತ್ರಕ್ಕೆ ಆ ಒಂದು ಶ್ಲೋಕ ಒಂದು ಇತ್ತಲ್ಲ, ಅದು ಇಲ್ಲಿ ಈ ಸೂತ್ರ ಏನು ಮಾಡಿದ್ದಾರೆ, ಎರಡು ವರ್ಣಕಗಳು ಮಾಡಿದ್ದಾರೆ, ಎರಡು ವಿಧವಾಗಿ ಅರ್ಥವನ್ನು ಮಾಡಿದ್ದಾರೆ. ಇದು ನಾವು ಈಗ ಇಲ್ಲಿ ವಿಚಾರ ಮಾಡ್ತಾ ಇರತಕ್ಕಂಥದ್ದು ಮೊದಲನೆಯ ಪ್ರಕಾರ, ಮೊದಲನೆಯ ವರ್ಣಕ. ಇನ್ನೊಂದು ಎರಡನೆಯ ವರ್ಣಕಾನೂ ಇದೆ, ಅದಕ್ಕೂ ಇದೆ, ಅದನ್ನು ಮುಂದೆ ಇದೆ, ಅದನ್ನು ಹೇಳೋಣ. ಈಗ ಒಂದನೆಯ ವರ್ಣಕದಲ್ಲಿ ನಮಗೆ ಗೊತ್ತಾಯ್ತು ಎಲ್ಲ. ಆದ್ದರಿಂದ ಈ ಶ್ಲೋಕವನ್ನು ಹೇಳಿಕೊಂಡ್ರೆ ನಮಗೆ ಸ್ವಲ್ಪ ಅರ್ಥವಾಗುತ್ತೆ, ಈ ಒಂದು ಸೂತ್ರದ ಅರ್ಥವು ನಮಗಾಗುತ್ತೆ. ಆ ಒಂದು ಶ್ಲೋಕವನ್ನ ಹೇಳ್ತೀನಿ ನೋಡಿ, ಹೇಳಿದ್ದು ಗೊತ್ತಿಲ್ಲ ನೋಡಿ. ಉಪಾಯನ ಮನಾಹಾರ್ಯಂ ಹಾನಾಯಾಕ್ರಿಯತೆಥವಾ ಅಶ್ರುತತ್ವಾದನಾಕ್ಷೇಪಾತ್ ವಿದ್ಯಾಭೇದಾಚ್ಚ ನಾಕೃತಿ. ಉಪಾಯನಂ ಅನಾಹಾರ್ಯಂ ಹಾನಾಯ ಆಕ್ರಿಯತೆ ಅಥವಾ. ಈ ಉಪಾಯನ ಅಂತ ಎರಡಿರತಕ್ಕಂಥದ್ದು. ಈ ಉಪಾಯನ ಅಂತಕ್ಕಂಥದ್ದೇನು? ಸ್ವೀಕಾರ ಮಾಡ್ತಾರೆ, ಇನ್ನೊಬ್ಬರು ಸ್ವೀಕಾರ ಮಾಡ್ತಕ್ಕಂಥದ್ದು. ಅದನ್ನ ಅನಾಹಾರ್ಯಂ ಅಂತಾರೆ, ತೆಗೆದುಕೊಳ್ಳಬಾರದು. ಇದೇನು ಪೂರ್ವ ಪಕ್ಷ. ಬಿಟ್ಟು ಹೋಗ್ಬಿಡುತ್ತಲ್ಲ, ಬಿಟ್ಟು ಹೋದದನ್ನ ತೆಗೆದುಕೊಳ್ಬೇಕಾದ್ರೆ ಯಾಕೆ ಬೇಕದು? ಬಿಟ್ಟು ಹೋಗುತ್ತೆ, ತೆಗೆದುಕೊಳ್ಬೇಕಾದಿಲ್ಲ ಅದನ್ನ. ಮತ್ತು ಹಾನಾಯ ಆಕ್ರಿಯತೆವ, ಆಕ್ರಿಯತೆ ಹಾನ ಬಿಡ್ತಾನೆ ಅಂತಕ್ಕಂಥದ್ದನ್ನ ಅದು ತೆಗೆದುಕೊಳ್ಬೇಕು, ಬಿಡಬೇಕು. ಅಶ್ರುತತ್ವಾದ ಅನಾಕ್ಷೇಪಾತ್, ಶ್ರುತಿಯಲ್ಲಿ ಹೇಳೂ ಇಲ್ಲ ನೋಡಿ. ಶ್ರುತಿಯಲ್ಲಿ ಅದಕ್ಕೆ ಉದ್ಧಾರ ಮಾಡ್ದ. ಶ್ರುತಿಯಲ್ಲಿ
ಕಂಠೋಕ್ತವಾಗಿ ತೆಗೆದುಕೊಳ್ಳಬಾರದು ಅಂತೇನು ಅದನ್ನು ಹೇಳೇ ಇದೆ. ಬಿಡುವುದನ್ನು ಹೇಳಿದ್ದಾರೆ ಹೊರತು ತೆಗೆದುಕೊಳ್ಳುವುದನ್ನು ಹೇಳೇ ಇಲ್ಲ ಶ್ರುತಿಯಲ್ಲಿ. ಹಾಗೆ ಅಶ್ರುತತ್ವಾತ್ ಮತ್ತೆ ಅನಾಕ್ಷೇಪಾತ್, ಮತ್ತೆ ಯಾವ ಒಂದು ಆಕ್ಷೇಪ ಅಂತಕ್ಕಂಥ ಅಂದರೆ ತೆಗೆದುಕೊಳ್ಳುವ ಕ್ಷೇಪ ಎಸೆಯೋದು ಅಂತರ್ಥ. ಅದು ಇಲ್ಲದ್ದರಿಂದ ಮತ್ತೆ ವಿದ್ಯಾಭೇದಾಚ, ಇದು ಕರ್ಮ ಪ್ರಕರಣ, ಇದು ಜ್ಞಾನ ಪ್ರಕರಣ, ಹೀಗಾಗಿ ಭೇದ ಇದೆ. ಆದ್ದರಿಂದ ನಾಕೃತಿ, ಏನಾಯ್ತು, ಇದನ್ನ ತೆಗೆದುಕೊಳ್ಳಬಾರದು. ಇಷ್ಟು ಪೂರ್ವ ಪಕ್ಷ. ಈಗ ಸಿದ್ಧಾಂತ ಏನು, ವಿದ್ಯಾಭೇದೇಪ್ಯರ್ಥವಾದ. ಹೌದಪ್ಪ, ವಿದ್ಯಾಭೇದೇ ಅಪಿ, ವಿದ್ಯಾಭೇದ ಇದೆ, ಹೌದು, ಕರ್ಮ ಪ್ರಕರಣ ಇದೆ. ಆದರೂ ಕೂಡ ಇದು ಅದರ ಒಂದು ಆ ಕರ್ಮ ಜ್ಞಾನ ಕುರಿತು ಹೇಳ್ತಾ ಇಲ್ಲ. ಮತ್ತೇನಿದೆ, ಆ ವಿದ್ಯಾಭೇದ ಇದ್ರೂ ಕೂಡ ಅರ್ಥವಾದ, ಇದು ಕೇವಲ ಅರ್ಥವಾದದಿಂದ ಹೇಳಿದ್ದಾರೆ. ಅಂದ್ರೇನು, ಜ್ಞಾನದ ಒಂದು ಸ್ತುತಿಗಾಗಿ ಹೇಳಿದ್ದಾರೆ, ಸ್ತುತಿ ಸಾಮ್ಯತ ಸ್ತುತಿಗಾಗಿ ಹೇಳಿದ್ದಾರೆ. ಹಾನಸ್ಯ ಪ್ರತ್ಯಭಿಜ್ಞಾನಾತ್ ಏಕವಿಂಶಾದಿವಾದವತ್, ಹಾನಸ್ಯ ಪ್ರತ್ಯಭಿಜ್ಞಾನಾತ್, ಏನು ಬಿಡುವುದು ಅಂತ ಏನು ಹೇಳಿದ್ದಾರೆ ಅದರದ್ದೇ ಒಂದು ಪ್ರತ್ಯಭಿಜ್ಞೆ ಇದು. ಯಾವುದರಂತೆ ಅಂದರೆ ಏಕವಿಂಶಾದಿವಾದವತ್, ಏಕವಿಂಶ ಮುಂತಾದ ವಾದದಂತೆ. ಏಕವಿಂಶಾಂತರ ಏನು ವಾದ, ಅದೇನು ಅಂತ ಅನ್ನೋದನ್ನ ಈ ಭಾಗದಲ್ಲಿ ಬರುತ್ತೆ. ಆದ್ದರಿಂದ ಇದನ್ನೂ ಕೂಡ ತೆಗೆದುಕೊಳ್ಳಬೇಕು, ಮೀಮಾಂಸಾ ಶಾಸ್ತ್ರ ಹೇಳಿದ್ದಾರೆ ಅಂತಕ್ಕಂಥದ್ದು ಬಂತು. ಯಾಕೆ ತೆಗೆದುಕೊಳ್ಬೇಕು, ಏಕವಿಂಶವಾದ ಏನು ಅಂತಂದ್ರೆ ಏನು, ಅದನ್ನೆಲ್ಲ ನಾಳೆ ದಿವಸ ವಿಚಾರ ಮಾಡೋಣ. ಒಂದು ಸಣ್ಣ ವಿಚಾರ, ಈ ಒಂದು ಯಾಗ ನಮ್ಮದು ಋಕ್ ಸಂಹಿತಾ ಯಾಗ ಅಂತಕ್ಕಂಥದ್ದು 8 ದಿನ ಪರಿಪೂರ್ಣವಾಗಿ ಬಹಳ ಮಂಗಳಪ್ರದವಾಗಿ ಸಂಪನ್ನವಾಯಿತು. ಅದಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಮತ್ತು ಸಹಯೋಗ, ಇದರಿಂದ ಇಂಥ ಒಂದು ಮಹತ್ ಕಾರ್ಯ ನಮ್ಮಂಥ ಅಲ್ಪರಿಂದ ಸಾಧ್ಯವಾಯಿತು. ಎಲ್ಲ ದೊಡ್ಡ ದೊಡ್ಡವ್ರು ಮಾಡ್ತಕ್ಕಂಥ ಇರಲಿ, ದೊಡ್ಡವರು ಚಿಕ್ಕವರು ಏನಿಲ್ಲ, ಈ ಸಾಧ್ಯವಾಗತಕ್ಕಂಥದ್ದು ಇದು ಅತ್ಯಂತ ಒಂದು ಮಂಗಳಪ್ರದವಾಗಿ